ಎಲ್ಲರಿಗೂ. ಈ ತಡರಾತ್ರಿ ನಾನು ಈ ವಿಡಿಯೋ ಮಾಡ್ತಿರೋದು ನನ್ನ ಆತ್ಮೀಯ ಗೆಳತಿಯಾದ ಶೈಲಜಾ ಅಮರನಾಥ್ ಲಾಯರ್ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಬಗ್ಗೆ ಒಂದು ದೊಡ್ಡ ಅಟ್ಯಾಕ್ ಆಗ್ತಿದೆ. ಈ ಮೇಡಮ್ ಏನು ಕಡಿಮೆ ಅಲ್ಲ, ಒಂದು ಸ್ವಲ್ಪ ಕೆಲವು ತಿಂಗಳ ಹಿಂದೆ, ಕಳೆದ ತಿಂಗಳು ಮಾರ್ಚ್ ಮಂತಲ್ಲಿ ನಾನು ತುಂಬ ಬ್ಯುಸಿಯಾಗಿದ್ದೆ ಆಫೀಸಲ್ಲಿ. ಆ ಟೈಮಲ್ಲಿ ಇವರು ನನ್ನ ಬಗ್ಗೆ ಮಾಡಿದ ವಿಡಿಯೋಗಳಿಗೆ ಲೆಕ್ಕ ಇಲ್ಲ. ವಿಚಾರ ಸ್ಪಷ್ಟ. ನಾನು ಈ ಬುರ್ಡೆ ಗ್ಯಾಂಗ್, ಮಹೇಶ್ ಶೆಟ್ಟಿ ತಿಮ್ರೋಡಿ ನೇತೃತ್ವದ ಈ ಸೌಜನ್ಯ ಹೋರಾಟಗಾರರ ಜೊತೆಗಿದ್ದೆ 2.5 ವರ್ಷ. ಆ ಬುರ್ಡೆ ಗ್ಯಾಂಗ್ ಬಂದ ಮೇಲೆ ನನಗೇನೋ ಅಸಹ್ಯ ಅನಿಸಿತು, ಅದೇನೋ ಸರಿ ಅನಿಸಿಲ್ಲ ನನಗೆ. ಸೊ ಇವರದ್ದು ಏನೊಂದು ಷಡ್ಯಂತ್ರ ಇದೆ ಅಂತ ಗೊತ್ತಾಯಿತು. ಮತ್ತು ನನ್ನ ಫ್ಯಾಮಿಲಿ ಒತ್ತಾಯದಿಂದ ನಾನು ಈ ಹೋರಾಟದಿಂದ ಹಿಂದೆ ಸರಿದೆ. ಸೊ ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಕೆಲವರು ನನ್ನ ಹಿಂದೆ ಬಿದ್ದರು. ಅಂದರೆ ಡೀಲ್ ಆಗಿದ್ದೀನಿ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರ ಜೊತೆ. ಸೊ ಅದಕ್ಕೆ ಹೋರಾಟದಿಂದ ಹಿಂದೆ ಬಂದಿದ್ದಾಳೆ. 2 ವರ್ಷ ನಮ್ಮ ಜೊತೆ ಸ್ಪೈ ಆಗಿ ಕೆಲಸ ಮಾಡಿದ್ದು. ಸೊ ಇದನ್ನು ಪ್ರಶ್ನೆ ಮಾಡೋದಕ್ಕೋಸ್ಕರ ಹೋರಾಟಗಾರರಾದ ನಮ್ಮ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಮಾತಾಡುವಾಗ ಅವರು ಏನು ಗೊತ್ತಿಲ್ಲದಂತೆ ನಟಿಸಿದರು. ಆಮೇಲೆ ಆಗಿರೋ ವಿಚಾರ ಎಲ್ಲ ನಿಮಗೆ ಗೊತ್ತಿರೋದೇ, ಈ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಮೇಯ್ನ್ ನಾನು ಈ ಹೋರಾಟದಿಂದ ಹಿಂದೆ ಸರಿಯುವುದಕ್ಕೆ ಕಾರಣ ಪ್ರಶಾಂತ್ PR ಎಂಬ ಹ್ಯೂಮನ್ ರೈಟ್ಸ್ ಚಾನಲ್ ಯೂಟ್ಯೂಬರ್ ಒಬ್ಬರು. ಸೊ ಅವರು ನನ್ನನ್ನು ಕಾಂಟ್ಯಾಕ್ಟ್ ಆಗಿ ವೈಯಕ್ತಿಕ ಪರಿಚಯ ಒಂದು ತುಂಬ ಕ್ಲೋಸ್ ಆಗಿ 1.5 ತಿಂಗಳಿಂದ, ನವಂಬರ್ 24ರಿಂದ ಜನವರಿ 16-17 ಜನವರಿ ಎಂಡ್ವರೆಗೆ ಅಷ್ಟೇ. ಅದೊಂದು ದೊಡ್ಡ ವಿವಾದ ಆಯಿತು. ದುಡ್ಡಿನ ಇದರಲ್ಲಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ, ಅದೆಲ್ಲ ದೊಡ್ಡ ವಿವಾದನೇ ಆಯಿತು. ಅಲ್ಲಿಂದಲ್ಲಿಗೆ ಬಗೆಹರಿಸ್ಕೊಂಡು ಫೆಬ್ರವರಿ 5ಕ್ಕೆ ನಾವು ನನಗವರಿಗೂ ಏನು ಸಂಬಂಧ ಇಲ್ಲ, ದುಡ್ಡಿನ ವ್ಯವಹಾರ ಎಲ್ಲ ಮುಗೀತು, ಸೈಲೆಂಟ್ ಆಗಿದ್ವಿ. ಸೊ ಮೂರನೇ ವ್ಯಕ್ತಿಗಳು ಇದರಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ತಂಡದ ಕೆಲವರು ನಕಲಿ ಹೋರಾಟಗಾರರು ಈ ನಮ್ಮಿಬ್ಬರ ಸಮಸ್ಯೆಯನ್ನು ಮತ್ತೆ ಹೇಳ್ಕೊಂಡು ಹೋಗಿ ಅದು ದೊಡ್ಡ ವಿವಾದ ಆಯಿತು. ಕೊನೆಗೆ ಅದು ಪೊಲೀಸ್ ಸ್ಟೇಷನಲ್ಲಿ 2 FIR ಆಗುವ ತನಕ ಮುಂದುವರಿಯಿತು. ಈಗ ನಾನು ಎಲ್ಲದರಿಂದ ನಿರಾಳಾಗಿದ್ದೇನೆ, ಯಾಕಂದರೆ ಎಲ್ಲ ನಾನು ಕಾನೂನಿನ ಕೈಗೆ ಒಪ್ಪಿಸಿದ್ದೀನಿ. ಸೊ ಇದರಲ್ಲಿ ಪ್ರಮುಖವಾಗಿ ನನ್ನನ್ನು ತೇಜಾವಧೆ ಮಾಡೋದರಲ್ಲಿ ಪಾತ್ರ ವಹಿಸಿದ ಯೂಟ್ಯೂಬರ್ಸ್ ಇದ್ದಾರೆ. ಸ್ಟಾರ್ಟ್ ಮಾಡಿದ್ದು ತುಂಬ ಜನ ಇದ್ದಾರೆ, ನಮ್ಮವರೇ. ಟ್ರೆಂಡ್ ಸೆಟ್ಟರ್, ನಮ್ಮದೇ ಹೋರಾಟಗಾರ ಒಬ್ಬ ಹುಡುಗ ದರ್ಶನ್ ಅಂತ, ಉಡುಪಿಯವನು. ಅವನು ಆ್ಯಕ್ಚುಲಿ ಯೂಟ್ಯೂಬ್ ಮಾಡಿದೆ ನನಗೋಸ್ಕರ. ನನ್ನ ಅಕೌಂಟ್ಗಳು ಬ್ಯಾಕ್ ಟು ಬ್ಯಾಕ್ ಫೇಸ್ಬುಕ್ಕಿಂದ ಡಿಲೀಟ್ ಆಗಿರುವಾಗ ನಾನು ಮಾಡ್ತೀನಿ, ನೀವು ಅದರಲ್ಲಿ ಮಾತಾಡಿ ಅಂತ ಹೇಳಿ ಅವನು ಮಾಡಿದ್ದು. ಇನ್ನೊಬ್ಬ ಸುಷ್ಮಂತ್ ಗೌಡ, ಮಂಡ್ಯದ ಗೌಡ, ಸೌಜನ್ಯ ನ್ಯೂಸ್ ಎಂಬ ಚಾನಲು, ನನ್ನ ಎಗೇನ್ಸ್ಟ್ ನಿಂತಿದ್ದು. ನಮ್ಮವರೇ, ಎಲ್ಲ ನಮ್ಮವರೇ. ಮತ್ತು ಎಣ್ಣೆ ಬಾಂಡ್ ಖ್ಯಾತಿ ಅಣ್ಣ ಬಾಂಡ್, ಮತ್ತು 2-3 ವ್ಯಕ್ತಿಗಳು ಹೆಸರು ತುಂಬ ಸಲ ಹೇಳಿದ್ದೀನಿ, ಅಗತ್ಯ ಇಲ್ಲ. ಈ ಯೂಟ್ಯೂಬರ್ಸ್ ಚಕ್ರವರ್ತಿ ಚಾನಲ್, ಜ್ವಾಲಾಮುಖಿ ಚಾನಲ್, ಜನತಾ ಏಜೆಂಟು, ಹೀಗೆ ಮತ್ತು ರಾಜು ಮೈರಿ ಸರ್, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ, ಅಕ್ಷರ ಮೀಡಿಯಾ ಚಾನಲು, ಇವರೆಲ್ಲ ನನ್ನ ಎಗೇನ್ಸ್ಟ್ ನಿಂತ್ಕೊಂಡ್ರು. ನನ್ನನ್ನು ಒಂದು ಸ್ಪೈ, ವಿಷಕನ್ಯೆ, ಅದು ಇದು ಎಲ್ಲ ಹೇಳಿ ಏನೇನೋ ಬಿಂಬಿಸಿದ್ರು. ಇರಲಿ ಬಿಡಿ, ನಾನು ಅದಕ್ಕೆ ಕೌಂಟ್ರ್ ಕೊಡುವಲ್ಲಿ ಕೊಟ್ಟಿದ್ದೀನಿ. ಕಾನೂನಾತ್ಮಕ ಹೋರಾಟ ನಾನು ಮಾಡ್ತಾಯಿದ್ದೀನಿ, ಆಯಿತಾ. ಸೊ ಇದಿಷ್ಟು ವಿಚಾರ. ಅದರಲ್ಲಿ ನನಗೆ ವಿಲನ್ ಆಗಿ ಬಂದವಳು, ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ವಿಲನ್ ಆಗಿ ಬಂದವಳು ಶೈಲಜಾ ಅಮರನಾಥ್ ಎಂಬ ಒಬ್ಬರು ಲಾಯರು. ಪುತ್ತೂರು ಮೂಲದವರು, ಆಂಧ್ರ ಮೂಲದವರು ಅಂತ ಹೇಳ್ತಾರೆ, ಬೆಂಗಳೂರಲ್ಲಿದ್ದವರು. DKC ಅವರ ಪರಮ ಆಪ್ತೆ, ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತೆ. DKC ಅವರ ಜೊತೆ ತುಂಬ ಫೋಟೋಸ್ಗಳನ್ನು ತೆಗೆಸ್ಕೊಂಡು ಫೇಸ್ಬುಕ್ಕಲ್ಲಿ ಹಾಕಿ ಶೋ ಆಫ್ ಮಾಡಿ ನಾನು ಕಾಂಗ್ರೆಸ್ ಕಾರ್ಯಕರ್ತೆ ಅಂತ ಬಿಂಬಿಸ್ತಾರೆ. ಪಕ್ಷದಲ್ಲಿ ಕೆಲಸ ಮಾಡಿರ್ಬೋದು, ಗೊತ್ತಿಲ್ಲ ನನಗೆ. ನಾನು ಇವರ ಸಬ್ಸ್ಕ್ರೈಬರ್ ಆಗಿದ್ದೆ. ಸೌಜನ್ಯ ವಿಚಾರದಲ್ಲಿ ಹಲವಾರು ಬಾರಿ ಇವರ ವೀಡಿಯೋಸನ್ನು ನೋಡಿದ್ದೀನಿ, ಕೆಲವರಲ್ಲಿ ಕಮೆಂಟ್ ಮಾಡಿದ್ದೀನಿ, ಸಬ್ಸ್ಕ್ರೈಬರು ಆಗಿದೆ. ಸೊ ಒಂದು ಸುಜಾತಾ ಭಟ್ ಮ್ಯಾಟ್ರಲ್ಲಿ ಇವರು ಏನೋ ಮಾತಾಡೋದು ಕೇಳಿ ನಾನು ಅದಕ್ಕೊಂದು ಕೌಂಟ್ರ್ ಕೊಟ್ಟೆ. ಅದನ್ನು ಹಿಡ್ಕೊಂಡು ನನ್ನ ಮೇಲೆ ವೈಯಕ್ತಿಕತ್ವ ಇದು ಮಾಡಿದರು. ನನ್ನ ವೀಡಿಯೋವನ್ನೆಲ್ಲ ಫಾಲೋ ಮಾಡಿಕೊಂಡು ಅದರಲ್ಲಿ ಒಬ್ಬ ವ್ಯಕ್ತಿಯ ಹೆಸರು ಪ್ರಶಾಂತ್ PRS, ಹ್ಯೂಮನ್ ರೈಟ್ಸ್ ಚಾನಲ್ನ ಪ್ರಶಾಂತ್ PRS ಎಂಬ ಒಬ್ಬ ಪತ್ರಕರ್ತ, ಅಸಲಿಯೋ ನಕಲಿಯೋ ನಂಗೆ ಗೊತ್ತಿಲ್ಲ. ಅದ್ರ ಜೊತೆ ಒಬ್ಬ ದಿನೇಶ್ ಗಾಣಿಗ ಮತ್ತು ನನ್ನ ಆತ್ಮೀಯರಾದ ರವಿ ನಿಟ್ಟೆ. ಸೊ ಇವರು ಮೂರನ್ನು ಇವಳು ಬುಟ್ಟಿಗೆ ಹಾಕ್ಕೊಂಡ, ಅವಳು ಇವರ ಕಡೆ ಬಂದಲ್ಲ, ಇವಳೇ ಹೋಗಿರೋದ, ಅಲ್ಲ ಅಣ್ಣ ಬಾಂಡ್ ಕರ್ಕೊಂಡೋಗಿರೋದು ನಂಗೆ ಗೊತ್ತಿಲ್ಲ. ಸೊ ಈ ವಿಚಾರಗಳನ್ನು ಹಿಡ್ಕೊಂಡು ನನ್ನನ್ನೊಂದು ತೇಜಾವಧೆ ಮಾಡಿ ಒಂದು ಹಲವಾರು ವೀಡಿಯೋವನ್ನು ನನಗೆ ಮಾಡಿ, ನನ್ನ ಹೆಸರು ಹೇಳಲ್ಲ ಅವಳು, ಅನಿಷ್ಠಾ ಕಾಸರಗೋಡು, ಹಂದಿ, ಕಾಸರಗೋಡಿನ ಹಂದಿ, ಏನೇನೋ ಇದು ಮಾಡಿ ನನ್ನನ್ನು ತೇಜಾವಧೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನನಗೆ ಬೇಜಾರಾಗಿದೆ ಅಂದರೆ ಪ್ರಶಾಂತ್ PRS ಕೂಡ ಅದಕ್ಕೆ ಸಾಥ್ ಕೊಟ್ಟಿರೋದು. ಆತ ಹೊಗಳಿ, ಆ ಪ್ರಶಾಂತ್ PRS ಎಂಬ ವ್ಯಕ್ತಿ ಶೈಲಜಾ ಅಮರನಾಥನ ಹೊಗಳಿ ಅಟ್ಟಕ್ಕೇರಿಸಿದ್ದು. ಮೇಡಮ್, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ಅವರವರ ಪಾಡ್ಕಾಸ್ಟ್ ಎಲ್ಲ ಆಯಿತು, ಅದರಲ್ಲಿ ನನ್ನ ಬಗ್ಗೆ ಇಂಡೈರೆಕ್ಟ್ಲಿ ಟಾಂಟ್ ಕೊಟ್ಟಾಯಿತು, ಎಲ್ಲ ಆಯಿತು. ಇವರದ್ದು ಇನ್ನೂ ಇದೆ ಅಂತ ತುಂಬ ಎಪಿಸೋಡ್ಸ್ ನಾನು ನಿರೀಕ್ಷೆ ಮಾಡ್ತಾಯಿದ್ದೀನಿ. ಯಾಕಂದ್ರೆ ನಾನು ಅದಕ್ಕೆ ಹಲವಾರು ಕೌಂಟರ್ ವೀಡಿಯೋಗಳನ್ನು ನಾನು ರೆಡಿ ಮಾಡ್ತೀನಿ ಇಮಿಡಿಯೇಟ್. ಸೊ ಇದು ಶೈಲಜಾ ಅಮರನಾಥ್ ಎಂಬ ಹೆಂಗಸಿನ ಕತೆ. ಇವಾಗಲೂ ಅಷ್ಟೇ, ನಿಮಗೆ ಪ್ರಶಾಂತ್ ಯಾರು, ನಿಮಗೆ ಸಂಬಂಧ ಏನು, ಅದು ಇದು, ನೀನು ಯಾಕೆ ಅವನ ಹಿಂದೆ ಹೋಗ್ತೀಯಾ. ನನಗೆ ಪ್ರಶಾಂತ್ ಮೇಲೇನೂ ಸಿಟ್ಟು. ಅವರಿಗೆ ನಾನು ಮೆಸೇಜ್ ಮಾಡಿದ್ದೆ, ನಾರ್ಮಲ್ ಮೆಸೇಜಲ್ಲಿ. ವಾಟ್ಸಪ್ ಎಲ್ಲ ಬ್ಲಾಕ್ ಆಗಿದೆ. ಪ್ರಶಾಂತ್, ಯಾಕೆ ನಮ್ಮ ವೈಯಕ್ತಿಕ ವಿಚಾರಗಳನ್ನೆಲ್ಲ ಹೆಂಗಸಲ್ಲಿ ಹೇಳಿದ್ರಿ? ಅಂದರೆ ವೈಯಕ್ತಿಕ ಅಂಥದ್ದೇನಿಲ್ಲ, ಬಟ್ ಯಾಕೆ ಬೇಕಿತ್ತು ಇವಳಿಗೆ ಮುಗಿತಿರಿಸೋದು ನಂದು ಮತ್ತು ಪ್ರಶಾಂತ್ ನಡುವೆ? ನಾನು ಪ್ರತಿಯೊಬ್ಬರಲ್ಲಿ ಹೇಳಿದಾಗೆ ಅದು ಮುಗಿದು ಹೋದ ಅಧ್ಯಾಯ. ಆ ವಿಷಯವನ್ನು ನೀವು ಡಿಸ್ಕಸ್ ಮಾಡಬೇಡಿ. ನಾನೇನಾದರೂ ಆ ವ್ಯಕ್ತಿಗೆ ತೇಜಾವಧೆ ಮಾಡಿಸಿದ್ರೆ ನನ್ನ ವೈಯಕ್ತಿಕ ದ್ವೇಷ ಅದು, ಅದಕ್ಕೊಂದು ರೀಸನ್ ಇದೆ.
ಅದು ನನಗೂ ಗೊತ್ತು, ಅವರಿಗೂ ಗೊತ್ತು. ನಾನು ಯಾಕೆ ಅವರನ್ನು ವೈಯಕ್ತಿಕ ತೇಜಾವಧೆ ಮಾಡ್ತೀನಿ. ನಮ್ಮ ನಡುವೆ ಒಂದು ದೊಡ್ಡ ಕಾದಾಟನೆ ನಡೀತಿದೆ. ನಾವಿಬ್ಬರೇ ಬಗೆಹರಿಸ್ಕೊಳ್ತೀವಿ ಅದನ್ನು. ಈ ಶೈಲಜಾ ಅಮರನಾಥಿಗೆ ಅಗತ್ಯ ಇರಲಿಲ್ಲ. ಎಣ್ಣೆ ಬಾಂಡು ಮತ್ತು ವಿಜಯನಾರವೇ ಬಿಡಿ, ಅದು ಸ್ಲಮ್ ಕ್ಯಾಟಗರಿ 3rd ಕ್ಲಾಸ್ ವ್ಯಕ್ತಿಗಳು. ಅವುಗಳಿಗೆ ನಾವು ಸೊಪ್ಪು ಕೂಡ ಹಾಕಲ್ಲ. ಬಟ್ ಶೈಲಜಾ ಅಮರನಾಥ್ ಎಂಬ ಲಾಯರ್ಗೆ ಇದು ಯಾಕೆ ಬೇಕಿತ್ತು ನಮ್ಮ ನಡುವಿನ ಮಧ್ಯೆ ಮೂಗು ತೂರಿಸೋದು? ಅವರಲ್ಲಿ ಮಾತಾಡಿ ಅವರ ವೈಯಕ್ತಿಕ ವಿಚಾರಗಳನ್ನು ತಿಳ್ಕೊಳ್ಳೋದು. ಅವನ ಮನಃಶಾಸ್ತ್ರಜ್ಞ ಅಂತೆ, ಯೋಗ ಗುರು ಅಂತೆ, ಭೋಗ ಗುರು ಅಂತೆ, ಕರ್ಮ ಅಂತೆ ಎಲ್ಲ ಗೊತ್ತು ಶೈಲಜಾ. ನನಗೆ ಪ್ರಶಾಂತ್ ಪಿಯರಸ್ತು ಕಥೆನೂ ಗೊತ್ತು, ನಿನ್ನ ಹಿಸ್ಟ್ರಿನೂ ಗೊತ್ತು. ನನಗೆ 1-2 ದಿವಸದ ಕೆಲಸ, ಊರಲ್ಲಿ ಬಂದು ಕೆಲಸ ಮಾಡಿದರೆ ನಿನ್ನ ಜನ್ಮ ಜಾಲಾಡ್ಬೋದು ನನಗೆ, ಶೈಲಜನಿಗೆ. ಗೊತ್ತಾಯ್ತಾ? ಕೆಲವೊಂದು ಕಮೆಂಟ್ ಆಗೋದು. ಅದಕ್ಕೋಸ್ಕರ ನಾನು ಫೇಸ್ಬುಕ್ ID ಕ್ರಿಯೇಟ್ ಮಾಡಿರೋದು. ನಾನು ಫೇಸ್ಬುಕ್ಕಲ್ಲಿ ಆ್ಯಕ್ಟಿವ್ ಇರಲಿಲ್ಲ. ನಂದು ID ಡಿಆಕ್ಟಿವೇಟ್ ಆಗಿತ್ತು. ಡಿಆಕ್ಟಿವೇಟ್ ಅಂದರೆ ರೆಸ್ಟ್ರಿಕ್ಟೆಡ್ ಆಗಿತ್ತು. ನನಗೆ ಕಮೆಂಟ್ ಹಾಕಿದ್ದೆಲ್ಲ ಗೊತ್ತಾಗಲಿಲ್ಲ. ಇವಳು ನನ್ನ ಬಗ್ಗೆ ಸಿಕ್ಕಾಬಟ್ಟೆ ಮೊನ್ನೆ FIRದು ಕಾಪಿಯೆಲ್ಲ ಹಾಕಿ ಸಂಭ್ರಮಿಸಿದ್ಲಲ್ಲ, ಅದಕ್ಕೆ ಕೌಂಟ್ರ್ ಕೊಡೋಕ್ಕಂತಲೇ ನಾನು ಫೇಸ್ಬುಕ್ ಅಕೌಂಟ್ ಮಾಡಿದ್ದು. ನನಗೆ ಮನಸ್ಸು ಮಾಡಿದರೆ 2 ದಿವಸದಲ್ಲಿ ನನಗೆ 5,000 ಫ್ರೆಂಡ್ಸ್ ಇದ್ದಾರೆ, ಫಾಲೋವರ್ಸ್ ಮಾಡ್ಬೋದು. ನಿನ್ಗಿಂತ 3 ಪಾಲು. ಈಗ ಪ್ರಶಾಂತ್ ಪಿಯರಸ್ ಮೊನ್ನೆ ಹಾಕ್ಕೊಂಡಿದ್ದಾರೆ 18,000 ಫಾಲೋವರ್ಸ್ ಯೂಟ್ಯೂಬಲ್ಲಿ ಅಂತ. ನಾನು ಕೂಡ ಯೂಟ್ಯೂಬ್ ಮಾಡಿದ್ದು ಈ ಫೇಸ್ಬುಕ್ ಡಿಆಕ್ಟಿವೇಟ್ ಆಗಿದ್ದರಿಂದ ನಾನು ಅದರಲ್ಲಿ ಮಾತಾಡಿದೆ. ನನಗೇನು ಅದರಲ್ಲಿ ದುಡ್ಡು ಮಾಡೋ ಉದ್ದೇಶನೇ ಇಲ್ಲ, ಫೇಸ್ಬುಕ್ಕಲ್ಲಿ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ. ಯಾಕಂದರೆ ನಾನು ಕಲಿತ ವಿದ್ಯೆಗೆ ನಿಯತ್ತಾಗಿ ದುಡಿದು ನಾನು ತಿಂಗಳಿಗೆ ನನಗೆ ಬೇಕಾದಷ್ಟು ಸಂಬಳ ತಗೊಳ್ತೀನಿ. ಗೊತ್ತಾಯ್ತಾ? ನನಗೆ ದುಡ್ಡಿನ ಅವಶ್ಯಕತೆಯೇ ಇಲ್ಲ ಫೇಸ್ಬುಕ್ಕಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಮಾಡೋ ಅಗತ್ಯ ಇಲ್ಲ. ಮತ್ತೆ ನಾನು ಸೋಷಿಯಲ್ ಮೀಡಿಯಾವನ್ನು ಒಂದು ಒಳ್ಳೆ ನೆಟ್ವರ್ಕ್ ಆಗಿ ಯೂಸ್ ಮಾಡಿದ್ದೇನೆ. ಯಾಕಂದರೆ ತುಂಬ ದೊಡ್ಡ ವಿಷಯ, ತುಂಬ ಒಳ್ಳೆ ವಿಷಯಕ್ಕೆ ನಾನು ಹಿಂದೆ ಒಂದು ಮ್ಯಾಟ್ರಿಮೋನಿ ಪೇಜ್ನವರಿಗೂ ಸಹಾಯ ಮಾಡಿದ್ದೆ. ಫೇಸ್ಬುಕ್ ಮೂಲಕ ಕ್ರಿಯೇಟ್ ಮಾಡಿ ಕೆಲವು ನಮ್ಮ ಕಮ್ಯುನಿಟಿ, ಬ್ರಾಹ್ಮಣ ಕಮ್ಯುನಿಟಿಯ ವಧುವರರಿಗೆ ಮದುವೆ ಕೂಡ ಮಾಡಿಸಿದ್ದೀನಿ. 8 ಮದುವೆ ಸೋಷಿಯಲ್ ಮೀಡಿಯಾದಿಂದ ಪರಿಚಯ ಆದ ಫ್ರೆಂಡ್ಸಿಗೆ. ಒಬ್ಬಳು ಹುಡುಗಿ, ಉಳಿದವರೆಲ್ಲ ಹುಡುಗರು ನನಗೆ ಕಾಂಟ್ಯಾಕ್ಟ್ ಮಾಡಿ ಅದೊಂದು ವಾಟ್ಸಪ್ ಗ್ರೂಪ್ ಮಾಡಿ ನಾನು ಅವರಿಗೆ ನನ್ನಿಂದಾದ ಸಹಾಯವನ್ನು ಮಾಡಿದ್ದೀನಿ, ಯಾವುದೇ ದುಡ್ಡಿನ ಅಪೇಕ್ಷೆ ಇಲ್ಲದೆ. ಮತ್ತು ನನ್ನೊಂದಿತ್ತು ಉದ್ಯೋಗದ್ದು, ಇನ್ನೊಂದಿತ್ತು ನನ್ನ ಕಾನ್ಸೆಪ್ಟ್. ನಾನದು ಗ್ರೂಪೆಲ್ಲ ಮಾಡಿದ್ದೆ, ಸಾಂತ್ವನಂ ಅಂತ, ಹೆಲ್ಪ್ ದ ನೀಡಿ ಅಂತ, ಇದ್ದವರು ಇಲ್ಲದವರಿಗೆ ಹೆಲ್ಪ್ ಮಾಡೋದು ಅಂತ, ಸಮಾಜ ಸೇವೆಗೋಸ್ಕರ. ಈಗ ನಾನು ಮಾಡಿರೋದು ಒಂದು ಉದ್ಯೋಗ ಅವಕಾಶ. ಎಷ್ಟೋ ಜನ ಉದ್ಯೋಗದಿಂದ ವಂಚಿತರಾಗ್ತಾ ಇದ್ದಾರೆ. ಸೊ ನಮ್ಮದೇ ಒಂದು 4-5 ಜನರ ಒಂದು ಕಾನ್ಸೆಪ್ಟ್ ಇದು, ಹೊಸ ಕಾನ್ಸೆಪ್ಟ್ BPOದು. ನಾನು 10 ವರ್ಷ ಆಯಿತು ಅದೇ ಫೀಲ್ಡಲ್ಲಿ ವರ್ಕ್ ಮಾಡಿ. ಅದರಿಂದ ಹಲವಾರು ನನಗೆ ಜನ ಕಾಂಟ್ಯಾಕ್ಟ್ ಮಾಡಿ ನಾವೀಗ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಿ ಆಗಿತ್ತು. ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾಯಿದೆ. ಇವತ್ತು ಕೂಡ ಇಬ್ಬರು ನನಗೆ ಕಾಂಟ್ಯಾಕ್ಟ್ ಮಾಡಿ ಜಾಬಿಗೆ ಜಾಯ್ನ್ ಆಗ್ತೀನಿ ಅಂತ ಇಂಟ್ರೆಸ್ಟ್ ತಗೊಂಡು, ನಾಳೆ ಅವ್ರದ್ದು ಟ್ರೈನಿಂಗ್ ಇದೆ. ಸೊ ಈ ಥರ ಹಲವಾರು ಕಾರ್ಯಗಳನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆಯ ರೀತಿಯಲ್ಲಿ ಬೆಳೆಸ್ಕೊಳ್ಳಿಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ. ಅದ್ರ ಜೊತೆನೇ ನಾನು ಬಂದಿದ್ದು ಸೌಜನ್ಯ ಹೋರಾಟಕ್ಕೆ. ಬಿಡಿ, ಅದು ಹೋಗೋ ವಿಚಾರ ಅಲ್ಲ. ನಮ್ಮಂಥವರಿಗೆ, ಸತ್ಯವಂತರಿಗೆ ಹೇಳಿದ್ದಲ್ಲ ಅದು ಹೋರಾಟ, ಅದು ನಕಲಿ ಹೋರಾಟ ಅಂತ ನಾನು ಡಿಕ್ಲೇರ್ ಮಾಡಿದ್ದೀನಿ. ಈ ಬುರುಡೆ ಗ್ಯಾಂಗ್, ಇವುಗಳ ಬುರುಡೆ ಬಿಡೋದು ಇದೆಲ್ಲ ಒಂದು ನಕಲಿ ಹೋರಾಟ. ಸೌಜನ್ಯನಿಗೆ ನ್ಯಾಯ ಸಿಕ್ಕಿದ್ರೆ, ಅಣ್ಣಪ್ಪ ಮಂಜುನಾಥನಿಗೆ ಸತ್ಯ ಇದ್ದರೆ, ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರ ಆಗಿದ್ದರೆ, ಅಲ್ಲಿ ಇಂತಹ ಒಂದು ಘಟನೆ ನಡೆದಿದ್ದೆ, ಸೌಜನ್ಯನಿಗೆ ನ್ಯಾಯ ಸಿಗುತ್ತೆ. ಅದು ಸುಪ್ರೀಂ ಕೋರ್ಟ್ದಲ್ಲಿ ಸಿಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ದೇವರ ಕೋರ್ಟಲ್ಲಿ ಅತ್ಯಾಚಾರಿಗೆ ಶಿಕ್ಷೆ ಆಗುತ್ತೆ. ಅದು ನಾನು ಈ ಹಿಂದೆ ಹಲವಾರು ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ನಮ್ಮ ಮುಂದಿನ ಒಂದು ಪ್ಲ್ಯಾನ್ ಅಂದರೆ, ನನ್ನ ಈ ಕೆರಿಯರನ್ನು, ನನಗೆ ಇದು BPO ಪ್ರೊಸೆಸನ್ನು ಸ್ಟ್ರಾಂಗ್ ಆಗಿ ಅದು ಮುಂದುವರಿಸ್ತಾ ಹೋಗೋದು. ಅದ್ರ ಜೊತೆ ಹಲವಾರು ನನ್ನ ಪ್ಲ್ಯಾನ್ಗಳಿದೆ, ಅದನ್ನು ಈ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ನಾನೀಗ ಕೊನೆಗೆ ಈ ಕನ್ಕ್ಲೂಷನ್ಗೆ ಬರೋದು, ಶೈಲಜಾ ಅಮರನಾಥ್ ಎಂಬ ಮೇಡಮ್ಗೆ ನಿಮ್ಮದು ಕಾಂಟ್ರವರ್ಸಿ ಏನೇ ಇರಲಿ, ನಾನು ಅಲ್ಲಿ ಇದು ಮಾಡಲ್ಲ. ಆ್ಯಕ್ಚುಲಿ ನಾನು ನಿಮ್ಮ ಪರನೇ. ಯಾಕಂದ್ರೆ ನಾನು ಮೋದಿ ವಿರೋಧಿ, ನಾನು RSS ವಿರೋಧಿ, ನಾನು BJP ವಿರೋಧಿ. ನನ್ನ ಸಿದ್ಧಾಂತಗಳೆಲ್ಲ ಕಮ್ಯುನಿಸ್ಟ್. ನನಗೆ ಪ್ರಶಾಂತಿಗೂ ನನಗೂ ಯಾಕೆ ಕಾಂಟ್ಯಾಕ್ಟ್ ಆಯಿತು, ತುಂಬ ವೈಬ್ಸ್ ಮ್ಯಾಚ್ ಆಯ್ತು ಅಂದರೆ, ನಾವಿಬ್ಬರು ಒಂದೇ ಥಿಂಕಿಂಗಲ್ಲಿದ್ವಿ. ಅವರದ್ದು ಧರ್ಮ, ಮಾನವೀಯತೆ, ಮನುಷ್ಯತ್ವ ಇದು. ನಾನೊಂದು ಬ್ರಾಹ್ಮಣ ಕುಟುಂಬದಲ್ಲಿ ಶಂಕರಾಚಾರ್ಯರ ಫಾಲೋವರ್, ಅದ್ವೈತ ಸಿದ್ಧಾಂತ ಫಾಲೋ ಮಾಡ್ತಿದ್ರು. ನನ್ನಪ್ಪ ನನಗೆ ಕಲಿಸಿದ್ದು ನಾರಾಯಣ ಗುರುಗಳ ತತ್ವಗಳನ್ನು, ಒಂದೇ ಜಾತಿ, ಒಂದೇ ಮತ, ಒಂದೇ ಧರ್ಮ ಮನುಷ್ಯನಿಗೆ ಅಂತ, ಮನುಷ್ಯರನ್ನು ಪ್ರೀತಿಸುವಂಥ ಆ ಒಂದು ತತ್ವದಲ್ಲಿ ನಾನು, ನನ್ನ ಮನೆಯವರೆಲ್ಲ, ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೆ. ನಮ್ಮ ಮನೆಯೊಳಗೆ ಮುಸ್ಲಿಮರಿಗೂ ಪ್ರವೇಶ ಇದೆ. ನನಗೆ ಪ್ರಶಾಂತ್ ಹಲವಾರು ಬಾರಿ ಕೇಳಲಿಕ್ಕಿದೆ, ನೀವು ಬ್ರಾಹ್ಮಣರು ನಿಮ್ಮ ಮನೆಗೆ ಬಂದರೆ ನಮಗೆ ಇದು ಕೊಡ್ತೀರಾ, ಇದು ಮನೆಗೆ ಬಂದರೆ ನೀವು ಸ್ವೀಕರಿಸ್ತೀರಾ, ನಾನು ದಲಿತ ಅಂತ ಹೇಳ್ತಿದ್ರು. ಅವರು ಜಾತಿ ಯಾವತ್ತೂ ಹೇಳಿಕೊಟ್ಟಿರಲಿಲ್ಲ. ನಾನು ಹೇಳಿದೆ, ದಲಿತರಿಗೆಲ್ಲ, ಮನುಷ್ಯರಿಗೆ, ಎಲ್ಲರಿಗೂ, ಮುಸ್ಲಿಮರು, ಹಿಂದೂ, ನಾನು ಧರ್ಮ ನೋಡಲ್ಲ, ಜಾತಿ ನೋಡಲ್ಲ. ನನ್ನ ಮನೆಗೆ ಮನುಷ್ಯತ್ವ ಇರೋ ಮನುಷ್ಯರಿಗೆ ಪ್ರವೇಶ ಇದೆ. ಮನುಷ್ಯತ್ವ ಇರೋ ಮೃಗಗಳಿಗೂ ನನ್ನ ಮನೆಯೊಳಗೆ ಪ್ರವೇಶ ಇದೆ. ಆದರೆ ಮೃಗೀಯ ವರ್ತನೆ ಮನುಷ್ಯರಿಗೆ ನನ್ನ ಮನೆಯೊಳಗೆ ಪ್ರವೇಶ ಇಲ್ಲ. ಅರ್ಥ ಆಯ್ತಲ್ಲ? ಮೃಗೀಯ ಮನಸ್ಥಿತಿಯ ಮನುಷ್ಯರಿಗೆ ನಾನು ಬೆಲೆ ಕೊಡಲ್ಲ, ಸೊಪ್ಪು ಹಾಕಲ್ಲ, ಇವರನ್ನು ನಾನು ಓಡಿಸ್ತೀನಿ. ಅದು ನಂಗೆ ಅರ್ಥ ಆಗುತ್ತೆ, ಅವರ ವೈಬ್ ನನಗೆ ಮ್ಯಾಚ್ ಆಗಲ್ಲ. ಸೊ ಮನುಷ್ಯತ್ವ ಇರೋ ಒಬ್ಬ ಮನುಷ್ಯನಿಗೆ ನಾನು ಯಾವತ್ತೂ ರೆಸ್ಪೆಕ್ಟ್ ಕೊಡ್ತೀನಿ. ಟೇಕ್ ರೆಸ್ಪೆಕ್ಟ್ ಆ್ಯಂಡ್ ಗಿವ್ ರೆಸ್ಪೆಕ್ಟ್ ನನ್ನ ಪಾಲಿಸಿ. ನೀವು ನನಗೆ ಗೌರವಿಸಿದರೆ ನಾನು ಡಬಲ್ ಗೌರವ ಕೊಡ್ತೀನಿ. ಪ್ರಶಾಂತಿಗೂ ನನಗೂ ಕನೆಕ್ಟ್ ಆಗಿದ್ದು ತುಂಬ ಒಳ್ಳೆಯ ವಿಚಾರಗಳು, ಇಬ್ಬರ ಥಿಂಕಿಂಗ್ ಸೇಮ್ ಇತ್ತು. ಮತ್ತೇನೋ ಯಾರ ದೃಷ್ಟಿಯೋ ಏನೋ, ನಾನು ಹಲವಾರು ಬಾರಿ ಹೇಳ್ತಿದ್ದೀನಿ, ಯಾರೋ ದೃಷ್ಟಿ ತಾಗಿತ್ತೇನೋ ನಮಗೆ, ಅದೇನದು ಬ್ರೇಕಪ್ ಆಯಿತು ಅಂತ ನೀವು ಥಿಂಕ್ ಮಾಡುವಂಥ ಬೇರೆ ಸಂಬಂಧಗಳು ಏನಿಲ್ಲ.
ಅವರು ನನಗೆ ಕೊಟ್ಟಿದ್ದೊಂದು ಗೌರವ, ಹೆಣ್ಣು ಅಂತ ಹೇಳೋ ರೀತಿಯಲ್ಲಿ ನಾನು ತಾಯಿ ಭಾವನೆಯಿಂದ ನೋಡ್ತಿದ್ದೀನಿ ಅಂತ. ಅದೇ ಭಾವನೆಯಿಂದ ನಾನು ಅವರನ್ನು ನೋಡಿದ್ದೀನಿ. ಅವರಿಗೇನು ಅದು ಯಾವ ರೀತಿಯಲ್ಲಿ ಅವರಿಗೆ ಅರ್ಥ ಆಗಿದೋ, ಸಮಾಜಕ್ಕೆ ಅರ್ಥ ಆಗಿದೋ ನಂಗೆ ಗೊತ್ತಿಲ್ಲ. ಅದನ್ನು ಪ್ರೂವ್ ಮಾಡಲಿಕ್ಕೆ ನನಗೆ ಇಷ್ಟವೂ ಇಲ್ಲ. ಅದು ಮುಗಿದು ಹೋದ ಅಧ್ಯಾಯ. ನಾನು ಹೇಳೋದಷ್ಟೇ, ಪ್ರಶಾಂತಿಗಾಗಲಿ ಶೈಲಜಾ ಅಮರನಾಥ್ಗಾಗಲಿ ಆ ಕಮೆಂಟ್ ಹಾಕೋದು 4-5 ಜನ ಇದ್ದಾರೆ ರೆಗ್ಯುಲರ್ ಆಗಿ ನನಗೆ ಕಮೆಂಟ್ ಹಾಕೋರು, ಪ್ರಶಾಂತ್ ಅಭಿಮಾನಿಗಳು. ಇವರಿಗೆ ಹೇಳೋದಷ್ಟೇ, ನಮ್ಮ ವಿಷಯಕ್ಕೆ ಬರಬೇಡಿ. ನಾನು ಅವರನ್ನು ಮೀಟ್ ಆಗ್ತೀನಿ. ನಾನು ಇದನ್ನು ಬಿಡೋದೇ ಇಲ್ಲ, ನಾನು ಈ ವಿಷಯವನ್ನು ಬಿಡೋದಿಲ್ಲ. ಬಟ್ ನನ್ನ ಮತ್ತು ಅವರ ನಡುವೊಳಗೆ ಇಬ್ಬರೊಳಗೆ ಮಾತ್ರ ಆಗಿರುತ್ತೆ ಅದು. ಬೇರೆಯವರು ಇಂಟರ್ಫಿಯರ್ ಆಗೋ ಅಗತ್ಯ ಇಲ್ಲ. ನಾನು ಇಂಟರ್ಫಿಯರ್ ಆಗಲಿಕ್ಕೆ ಬಿಡೋದೂ ಇಲ್ಲ. ನೀವೆಷ್ಟು ನಮ್ಗೆ ಇಂಟರ್ಫಿಯರ್ ಆಗ್ತೀರೋ ಅಷ್ಟು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತೀನಿ. ಶೈಲಜಾ ಅಮರನಾಥಿಗೂ ಹೇಳಿದಷ್ಟೇ, ಈಗ ನಿಮ್ಮ ಮೇಲೆ ಆಗ್ತಿರೋ ಸೋಷಿಯಲ್ ಮೀಡಿಯಾ ಅಟ್ಯಾಕು ನನಗೂ ಬೇಜಾರಾಗ್ತಿದೆ. ಒಮ್ಮೆ ಯಾರನ್ನಲ್ಲಿ ಹೇಗೆ ಕಂಟ್ರೋಲ್ ಮಾಡ್ತೀರ, ಇದನ್ನು ಈ ಹಿಂದೆ ನೀವು ನನಗೆ ಮಾಡಿದ್ರಲ್ಲ, ಅದರದ್ದು ಪ್ರತಿಫಲ ಅನುಭವಿಸಿ. ಕರ್ಮ ರಿಟರ್ನ್ಸ್ ಶೈಲಜಾ ಅಮರನಾಥ್. ದಟ್ಸ್ ಆಲ್. ಥ್ಯಾಂಕ್ ಯು. ಗುಡ್ ನೈಟ್.